ಇನ್ನು ಕಾರವಾರದಿಂದ ಮಹಾದೇವ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವ್ ಅವರೇ, ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. ಹಾ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್, ಡೇಟ್ ಆಫ್ ಬರ್ತ್ ತಿಳಿಸಿ. ನಿಮ್ ಧ್ವನಿ ಕೇಳಿಸ್ತಾ ಇದೆ ನನ್ಗೆ. 30/12/64. 30/12/64. ಹಾ, ನಿಮ್ಮ ಮನೆಯ ಡೋರ್ ಫೇಸಿಂಗ್ ಸರ್. ಗುರುಗಳಿದ್ದಾರೆ, ಮಾತಾಡಿ ನೇರವಾಗಿ. ಉತ್ತರ 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 ಉತ್ತರ. ಉತ್ತರ. ಓಕೆ, ರೈಟ್. ಹೇಳಿ ಮಾದೇವ್ರೆ. ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ. ನಾವೊಂದು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಬೇರೆ ಅಂತ ಬಹಳ ಪ್ರಯತ್ನ ಪಡ್ತಿದ್ದೆ. 15 ವರ್ಷ ಆಯ್ತು. ಜಾಗ ಸಿಗ್ತದೆ, ಅದ್ರ ತಗೊಳಿಕ್ ಆಗ್ತಾ ಇಲ್ಲ. ಜಾಗ ಸಿಗ್ತಾ ಇದೆ, ಅದು ತಗೊಳಕ್ ಆಗ್ತಾ ಇಲ್ಲ. ಓಕೆ, ಹಾ. ಹಣದ ಸಮಸ್ಯೆ. ಹಣದ ಸಮಸ್ಯೆನೇ, ಜಾಗ ಸಿಗದೆ ಇರೋದು ಸಮಸ್ಯೆನಾ? ಜಾಗ ಸಿಗ್ತದೆ, ಹಣದ್ದು ಏನೋ ವ್ಯವಸ್ಥೆ ಆಗ್ತದೆ. ಆದ್ರೆ ಹೋಗ್ತಾ ಹೋಗ್ತಾ ಏನೋ ಒಂದು ಬಿಟ್ಟೋಗ್ಬಿಡ್ತದೆ. ಸರಿ, ಆಯ್ತು. ಒಂದ್ ಕೆಲಸ ಮಾಡಿ, ನೀವು ಯಾವ ಜಾಗದಲ್ಲಿ ಅಂದ್ರೆ ಯಾವ ಏರಿಯಾದಲ್ಲಿ ತಗೋಬೇಕು ಅಂತ ಅನ್ಕೊಂಡಿರ್ತೀರೋ ಏನ್ ಮಾಡ್ಬೋದು ಅಂತಂದ್ರೆ, ಆ ಏರಿಯಾ ಹೆಸರನ್ನ ಬರಿಬೇಕು. ಎಲ್ಲಿ? ಸೊ ಒಂದು ಬಿಳಿ ಕಾಗದದ ಮೇಲೆ ಬೂದು ಬಣ್ಣದಲ್ಲಿ ಬರೆದ್ರೆ ತುಂಬಾ ಒಳ್ಳೇದು. ಬೂದು ಬಣ್ಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಕರಿ ಬಣ್ಣದಲ್ಲೇ ಬರೀರಿ. ಬರೆದ್ಬಿಟ್ಟು ಏನು ಮಾಡ್ಬೇಕಂದ್ರೆ, ಇಂಥ ಏರಿಯಾದಲ್ಲಿ ನನಗೆ ಜಾಗ ಸಿಗಬೇಕು, ಇದನ್ನ ಒಂದು ಪೇಪರಲ್ಲಿ ಬರೆದ್ಬಿಡಿ. ಬರೆದಾದ್ಮೇಲೆ ಏನು ಮಾಡಬೇಕು ಅಂತಂದ್ರೆ, ಕಾಮಧೇನುವಿನ ಒಂದು ಚಿತ್ರ ಗೋಲ್ಡನ್ ಕಲರ್ ಫ್ರೇಮಲ್ಲಿ ಇರಬೇಕು. ಅದರ ಹಿಂದುಗಡೆಗೆ ಅದನ್ನು ಅಂಟಿಸ್ಬಿಟ್ಟು ಕಾಮಧೇನನ್ನು ಕೇಳ್ಕೊಳ್ಳಿ, ಆದಷ್ಟು ಬೇಗ ನನಗೆ ಇಂಥ ಜಾಗದಲ್ಲಿ ಇದು ಮನೆ ಸಿಗಬೇಕು ಅಂತ. ಎರಡನೇದು, ಜಾಗ ಸಿಗಬೇಕು ಅಂತ. ಆ ಜಾಗ ಸಿಗಬೇಕಾದ್ರೆ ದುಡ್ಡು ಬೇಕಲ್ವಾ? ಸೊ ಅದಕ್ಕೇನು ಮಾಡ್ಬೇಕಾದ್ರೆ, ಆ ಕಾಮಧೇನು ಕೆಳಗಡೆಗೆ ಒಂದು ಉಂಡಿಯನ್ನು ಇಡಿ. ಪ್ರತಿದಿನ ಅಥವಾ ಯಾವಾಗ ಆಗುತ್ತೋ ಅಷ್ಟು ಹಣವನ್ನು ಅದರಲ್ಲಿ ಹಾಕ್ತಾ ಹೋಗ್ತಾರೆ, ಮಾಡ್ಕೊಳ್ತಾ ಹೋಗಿ. ಆ ಕಾಮಧೇನುವಿನ ಚಿತ್ರ ಏನಿರ್ತಲ್ಲ, ಅದು ಕೆಳಗಡೆಗೆ ಇನ್ನೊಂದು ಬರುತ್ತೆ, ಸರ್ವ ಮನೋವಾಂಛಿತ ಕಾರ್ಯಸಿದ್ಧಿ ಯಂತ್ರ ಅಂತ. ಅಂದರೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುತ್ತೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗಲಿ ಅಂತ ಕೊಡುವಂಥದ್ದು ಒಂದು ಯಂತ್ರ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಮತ್ತೊಂದು ಏನು ಮಾಡಬೇಕಂದ್ರೆ, ಭೂವರಹ ಸ್ವಾಮಿಯನ್ನು ನಿಮ್ಮ ಮನೆಯ ಸೌತ್ ವೆಸ್ಟ್ ಅಂದರೆ ನೈಋತ್ಯ ಭಾಗದಲ್ಲಿ ಇಡಬೇಕು. ಯಾಕಂದರೆ ಭೂಮಿಗೆ ಭೂವರಹ ಸ್ವಾಮಿ ಒಡೆಯ. ಸೊ ಹಾಗಾಗಿ ಇಟ್ಕೊಳ್ಳಿ. ಭೂದೇವಿನ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಾನೆ ಭೂವರಹ ಸ್ವಾಮಿ. ಅದನ್ನು ಒಂದು ಗೋಲ್ಡನ್ ಕಲರ್ ಫ್ರೇಮ್ ಮಾಡಿ ಇಟ್ಕೊಂಡಿರಿ. ಅದನ್ನು ನೀವು ಯಾವ ಕಡೆ ಕೂತ್ಕೊಂಡು ಧ್ಯಾನ ಮಾಡೋರು ಒಳ್ಳೆಯದು ಅಂತಂದರೆ, ನೀವು ಸೌತ್ ವೆಸ್ಟಲ್ಲೇ ಅಂದರೆ ನೈಋತ್ಯ ಭಾಗದಲ್ಲಿ ಏನು ಮಾಡಬೇಕಂದ್ರೆ, ಹಳದಿ ಕಲರ್ ಬಟ್ಟೆನ ಅಥವಾ ಜಮ್ಖಾನ ಏನೋ ಒಂದು ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು, ಹೇಳಬೇಕಾಗಿರೋ ಬೀಜ ಮಂತ್ರ ಯಾವುದು ಅಂತಂದರೆ ಗಮ್ ಅಂತ ಹೇಳ್ಕೊಳ್ಳಿ. ಯಾವ ಕಡೆ ನೋಡ್ಕೊಂಡು ಹೇಳಬೇಕಂದ್ರೆ, ಈಶಾನ್ಯದ ಕಡೆ ನೋಡ್ಕೊಂಡು ಹೇಳ್ಕೊಳ್ತಾ ಹೋಗಿ. ಆದಷ್ಟು ಬೇಗ ಒಳ್ಳೆ ಸೈಟ್ ಸಿಗಲಿ, ಮನೇನ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ.